ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ಅವರಿಗೆ ಧನ್ಯವಾದಗಳು. ತುಂಬ ಅರ್ಥಪೂರ್ಣವಾಗಿ ನಮ್ಮ ಹೋರಾಟಗಳು ಯಾವ್ಯಾವ ಥರ ಸ್ವರೂಪ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಹಂತ ಹಂತವಾಗಿ ಇದೆ. ಇಷ್ಟು ದಿನ 300 ಜನ 400 ಜನ ಕೂತ್ಕೊಂಡು ಹೋರಾಟಗಳು ಮಾಡ್ಕೊಂಡು ಬಂದ್ವಿ ಎಲ್ಲ ಬೀದಿಯಲ್ಲಿ. ಈಗ ನಾಳೆಯಿಂದ ಪೆಂಜಿನ ಮರಳಿಗೆ ಏನು ಹೇಳ್ತಾ ಇದೆ, ಪೆಂಜಿನ ಮರದ ಜೊತೆ ಟಮಟೆ ಚಳುವಳಿ ಇರ್ತದೆ. ಈ ಥರ ಅನೇಕ ಹೋರಾಟಗಳಿದೆ. ಭಿಕ್ಷಾಟನೆ ಇನ್ನೂ ಅನೇಕ ಇದೆ, ಪರವಾಗಿಲ್ಲ. ಹಾಗಾಗಿ ಇಲ್ಲ ನಾನು ಮಾತಾಡೋದು. ಹಾಗಾಗಿ ಇಷ್ಟೊತ್ತು ಏನು ಹೇಳ್ತಾ ಇದ್ದೀವಿ, ಶಾಸಕರಿಗಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರ ಗಮನಕ್ಕಿರಲಿ. ಅತಿ ಜರೂರಾಗಿ ಅತಿ ಬೇಗ ಏನು ನಮ್ಮ ಪಂಚಾಯತಿಗೆ ನಮ್ಮ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಏನು ನಿಮ್ಮ ಆಸ್ತಿನ ಕೇಳ್ತಾ ಇದ್ದೀವಿ, ಬಂಗಲೆ ಕೇಳ್ತಾ ಇದ್ದೀವಿ. ನಮ್ಮ ಜಾಗವನ್ನು ನಮ್ಮ ಊರು ಪಂಚಾಯತಿಯಲ್ಲಿ ಇಟ್ಕೊಂಡು ಬೇರೆ ಊರಲ್ಲಿ ಇಟ್ಕೊಂಡಿದ್ದೀರ, ನಮ್ಮೂರಲ್ಲಿ ಇಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಮಾನ್ಯವಾದ ಕಾಂಶಿರಾಮ್ಜಿಯವರ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ, ಇವತ್ತೇನು ಮುದಿಗೆರೆ ಗ್ರಾಮದಲ್ಲಿ ಮುದಿಗೆರೆ ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ತೆರೆಯಬೇಕು, 32 ವರ್ಷಗಳಿಂದ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು, ಅವ್ರಿಗೆ ಮಾಡಿರ್ತಕ್ಕಂಥ ವಂಚನೆಯನ್ನು ಸರಿಪಡಿಸ್ಕೊಡ್ಬೇಕು, ಅವರ ಹಕ್ಕನ್ನು ಅವರಿಗೆ ಬಿಟ್ಟುಕೊಡಬೇಕು ಅಂತ ನಾವು ಜನಸಂಘರ್ಷ ಸಮಿತಿ ಮತ್ತು ಇತರ ನಮ್ಮೆಲ್ಲ ಒಡನಾಡಿ ಸಂಘಟನೆಗಳೊಂದಿಗೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು 6ನೇ ದಿವಸದ ಪ್ರತಿಭಟನೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾಗಿರ್ಬೋದು, ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿರ್ಬೋದು, ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿ ಹೆಸರೊಂದು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕೇಂದ್ರ. ಇದು 32 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀರಿ. ನಾವು ಈ ಸಂದರ್ಭದಲ್ಲಿ ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿದ್ದೀವಿ. ಅಲ್ಲಿ ಕಟ್ಟಡ ಚೆನ್ನಾಗಿಲ್ಲ, ಬಿದ್ದೋಗ್ತಕ್ಕಂಥ ಪರಿಸ್ಥಿತಿ ಇದೆ. ತಾತ್ಕಾಲಿಕವಾಗಿ ಇವತ್ತು ಮುದಿಗೆರೆಯಲ್ಲಿ ವಿಶಾಲವಾದ ಅಂಬೇಡ್ಕರ್ ಭವನ ಇದೆ. ಆ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕವಾಗಿ ಕಟ್ಟಡವನ್ನು ವರ್ಗಾವಣೆ ಮಾಡಿಕೊಡಿ. ನಂತರ ಎಲ್ಲಿ ನೀವು ಕಟ್ಟಡ ಕಟ್ತೀರೋ ಅಲ್ಲಿಗೆ ಪಂಚಾಯತಿ ಆಫೀಸ್ ಶಿಫ್ಟ್ ಮಾಡ್ಬೋದು. ಇದೆಲ್ಲ ಸಾರ್ವಜನಿಕರು ಕೂಡ ಅನುಕೂಲ ಆಗ್ತದೆ. ಅಲ್ಲಿ ಒಂದು ಸಣ್ಣ ಸಭೆ ಮಾಡೋಕ್ಕಾಗಲ್ಲ, ಒಂದು ಸಮಾರಂಭ ಮಾಡೋಕ್ಕಾಗಲ್ಲ ಅಂತ ಒಂದು ಪಾಳು ಬಿದ್ದ ಒಂದು ಇದರಲ್ಲಿ ನೀವು ಕಚೇರಿಯನ್ನು ನಡೆಸ್ತಾ ಇದ್ದೀರಿ ಅಂತ ನಾವೆಲ್ಲರಿಗೂ ಮನವರಿಕೆ ಮಾಡ್ಕೊಂಡಿದ್ದೀವಿ. ಬಟ್ ಯಾರೂ ಅದನ್ನು ತಿಳಿಸ್ಕೊಳ್ತಾ ಇಲ್ಲ. ಈಗ ನಾವು ಈ ಒಂದು ಹೋರಾಟದ ಮುಖಾಂತರ ಈ 32 ವರ್ಷಗಳಿಂದ ಅದು ಯಾರ್ಯಾರು ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಇವತ್ತು ಇ.ಒ. ಸರ್ವೇಶ್ ಅವರ ಆದಿಯಾಗಿ, ಅಲ್ಲಿರ್ತಕ್ಕಂಥ ಪಿ.ಒ. ಇವತ್ತು ಯಾರಿದ್ದಾರೆ ಅವರ ಆದಿಯಾಗಿ, ಈ 95ನೇ ಸಾಲಿನಿಂದ ಇಲ್ಲಿವರೆಗೂ ಯಾರ್ಯಾರು ಅಲ್ಲಿ ಕೆಲಸ ಮಾಡಿದ್ದಾರೆ, ಈ ಒಂದು ಮುದಿಗೆರೆ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಯಾರು ಮದ್ರಾಗಟ್ಟೂರಿನಲ್ಲಿ ಪಂಚಾಯತಿ ಆಫೀಸ್ ನಡೆಸಿದ್ದಾರೆ ಅವ್ರ ಮೇಲೆಲ್ಲ ಕೂಡ ನಾವಿವತ್ತು ದಲಿತರ ದೌರ್ಜನ್ಯ ತಡೆ ಕಾಯ್ದೆ ರೀತಿಯ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಇದರ ಜೊತೆಗೆ ನಾನು ಇವತ್ತೆಲ್ಲ ಪತ್ರಿಕಾ ಮತ್ತು ವರದಿಗಾರರು ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ನಾನು ಎಲ್ಲರಲ್ಲೂ ಕೂಡ ಪ್ರಶ್ನೆ ಮಾಡ್ತೇನೆ. ಇವತ್ತು ಇಲ್ಲಿ ಸುಮಾರು 6 ದಿನಗಳಿಂದ ಬಡವರು ದಲಿತರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅತಿ ಮುಖ್ಯವಾದ ಒಂದು ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಯಾವೊಬ್ಬ ಪತ್ರಿಕಾ ವರದಿಗಾರರು ಕೂಡ ಈ ಒಂದು ನ್ಯೂಸನ್ನು ನಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಯಾಕೆ ಹಿಂಜರಿತಾ ಇದ್ದೀರ? ಇದು ಜಿಲ್ಲೆ ಮತ್ತು ರಾಜ್ಯ ನೋಡ್ತಕ್ಕಂಥ ಸುದ್ದಿ ಮಾಡಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ನೀವು ಇವತ್ತು ಬಡವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವು ಕೂಡ ಪತ್ರಿಕಾ ಧರ್ಮವನ್ನು ಯಾಕೆ ಇಲ್ಲಿ ತಾವು ಎತ್ತಿ ಹಿಡಿತಾ ಇಲ್ಲ? ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಪತ್ರಕರ್ತರು ನಾನು ಪ್ರಶ್ನೆ ಮಾಡ್ತೀನಿ. ಈ ಹೋರಾಟ ಇಷ್ಟೊಂದು ತೀವ್ರ ರೀತಿಯಲ್ಲಿ ನಡೀತಾ ಇದೆ. ಇವತ್ತು ಈ ಹೋರಾಟವನ್ನು ಅಧಿಕಾರಿಗಳ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ತಾವು ಮಾಡಬೇಕಾಗಿತ್ತು. ನಮ್ಮ ಪತ್ರಿಕಾ ಧರ್ಮವನ್ನು ಉಳಿಸ್ಕೊಳ್ಬೇಕಾಗಿತ್ತು ನೀವು. ಆದರೆ ಯಾಕೋ ತಾವು ಯಾರಿಗೂ ಹಂಚ್ಕೊಂಡು ಅಥವಾ ಇನ್ನೇನೋ ಇದಕ್ಕೂ ತಾವು ಯಾಕೆ ನೀವು ಸುದ್ದಿಗಳನ್ನು ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ನೇರವಾಗಿ ಪತ್ರಕರ್ತರಿಗೆ ಪ್ರಶ್ನೆ ಮಾಡಿದ್ದೀವಿ. ಇನ್ನೊಂದು ವಿಚಾರ, ನಮ್ಮ ಹೋರಾಟ ಅಂತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ. ಎಲ್ಲ ಪತ್ರಿಕಾ ಬಂದು ಮತ್ತೊಂದು ಸಾರಿ ನಾವು ಮನವಿ ಮಾಡ್ತೀವಿ. ನಿಜವಾಗ್ಲೂ ನಿಜವಾದ ಹೋರಾಟಕ್ಕೆ ತಾವು ಬೆಂಬಲ ಇರಬೇಕು. ತಾವು ಪತ್ರಿಕಾ ಧರ್ಮವನ್ನು ಉಳಿಸ್ಕೊಳ್ಬೇಕು ಮತ್ತು ಹೋರಾಟಕ್ಕೆ ತಾವು ಶಕ್ತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಲು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರೂ ಕೂಡ